ಸಮಸ್ತ ಜಗದ್ವ್ಯವಸ್ಥೆಗೂ ಮೂಲ ಕಾರಣವಾಗಿದ್ದುಕೊಂಡು ಜನಾಂಗಗಳ ಸ್ಥಿತಿಗತಿಗಳನ್ನು ನಿರ್ಧಾರಪಡಿಸುತ್ತಿರುವ ಗೂಢವಾದ ಜಗದೀಶ್ವರ ಶಕ್ತಿಯೇ ದೈವ. ಲೋಕದಲ್ಲಾಗುವ ಎಷ್ಟೋ ಘಟನೆಗಳು ನಮ್ಮ ಕಾರ್ಯಕಾರಣ ವಿವೇಚನೆಗೆ ಸಿಕ್ಕದೇ ಇರುತ್ತವೆ. ಅಂಥ ನಾನಾ ಸಂಗತಿಗಳಿಗೆ ಅನ್ಯೋನ್ಯ ಸಂಬಂಧವೇನೆಂದು ನಮ್ಮ ಬುದ್ಧಿಯು ಕಾಣಲಾರದೆ ಕ್ಲೇಶಪಡುತ್ತದೆ. ಅಂಥ ಸಂದರ್ಭಗಳನ್ನು ನಾವು ಸಾಮಾನ್ಯವಾಗಿ ದೈವಿಕ, ಆಕಸ್ಮಿಕ, ಅದೃಷ್ಟ, ದೈವ ಮೊದಲಾದ ಹೆಸರಿನಿಂದ ಕರೆಯುತ್ತೇವೆ. ಒಂದಾನೊಂದು ಘಟನೆಗೆ ಯಾವುದು ಕಾರಣವೋ, ಅದು ಎಲ್ಲಿಂದ ಬಂದದ್ದೋ ನಮಗೆ ಗೊತ್ತಿಲ್ಲದಾಗ ಅದನ್ನು ಆಕಸ್ಮಿಕ ಎನ್ನುತ್ತೇವೆ. ಯಾವುದರ ಪೂರ್ವಾಪರ ಸಂಗತಿಗಳು ನಮ್ಮ ಕಣ್ಣಿಗೆ ಕಾಣಬಾರವೋ ಅದನ್ನು ಅದೃಷ್ಟ ಎನ್ನುತ್ತೇವೆ. ಪೂರ್ವಾಪರ ಯಾವ ಕಾರ್ಯದ ಕಾರಣ ಸಂಬಂಧಗಳು ರಹಸ್ಯವಾಗಿವೆಯೋ ಅದು ದೈವಿಕ ಎನ್ನುತ್ತೇವೆ. ಈಶ್ವರ ಪ್ರಭಾವಗಳಲ್ಲಿ ಕೆಲವು ಮೂರ್ತಗಳು, ಕೆಲವು ಅಮೂರ್ತಗಳು. ಮೂರ್ತವೆಂದರೆ ಆಕಾರಗೊಂಡದ್ದು, ಪ್ರತ್ಯಕ್ಷ ಶರೀರ ಧರಿಸಿದ್ದು. ಪೃಥಿವ್ಯಾದಿ ಪಂಚಮಹಾಭೂತಗಳಲ್ಲಿ ಆಕಾಶವು ಅಮೂರ್ತ. ಪೃಥಿವಿ, ಆಪ್ ಅಂದರೆ ನೀರು, ತೇಜಗಳು ಮೂರ್ತಗಳು. ವಾಯು, ಆಕಾಶಗಳಿಗೆ ದೇಹ ಆಕಾರವಿಲ್ಲ. ಆಕಾಶದಂತೆ ಅಮೂರ್ತಗಳಾದ ಶಕ್ತಿಗಳು ಈಶ್ವರನಲ್ಲಿ ಅಗ್ರಗಣ್ಯವಾಗಿರುತ್ತವೆ. ಅವು ಅಮೂರ್ತಗಳಾದದ್ದರಿಂದಲೇ ಅವುಗಳ ಕಾರ್ಯವಿಧಾನಗಳು ಮನುಷ್ಯನಿಗೆ ಗೋಚರಿಸದೇ ಇರುವುದು. ಯಾವುದು ನಮಗೆ ಗೋಚರವಲ್ಲವೋ ಅದು ವಾಸ್ತವದಲ್ಲಿ ಇರಲಾಗದೆಂದು ಯಾರೂ ಹೇಳರು. ಆಕಾಶವೆಂಬ ಪದಾರ್ಥ ಒಂದಿದೆ. ಅದರ ಇರುವಿಕೆಯೂ ಕೆಲಸವೂ ನಮ್ಮ ಕಣ್ಣಿಗೆ ಕಾಣಬಾರವು. ಆದರೆ ಅದು ಉಂಟೆಂಬುದು ಅದರ ಕಾರ್ಯಪರಿಣಾಮವಾದ ಶಬ್ದಾನುಭವದಿಂದ ನಮಗೆ ಗೊತ್ತಾಗುತ್ತದೆ. ಆಕಾಶ ತತ್ವವಿಲ್ಲದೆ ನಮ್ಮ ಕಿವಿಗಳಿಗೆ ಕೆಲಸವಿಲ್ಲ. ಆಕಾಶದಂತೆ ನಮ್ಮ ಇಂದ್ರಿಯಗಳಿಗೆ ನೇರವಾಗಿ ಸಿಕ್ಕದೆ ಕೆಲಸ ಮಾಡುವ ಪ್ರಕೃತಿ ಶಕ್ತಿಗಳು ಲೋಕದಲ್ಲಿ ಸಾವಿರವಿರುತ್ತವೆ. ಅವು ದೈವಶಕ್ತಿಯ ಅಂಶಗಳು. ಅದೇ ದೈವ ರಹಸ್ಯ. ಜಗದ್ರಕ್ಷಣೆಗಾಗಿ ಧರ್ಮ ವ್ಯವಸ್ಥೆ, ಭಕ್ತ ಪಾಲನೆಗಾಗಿ ಕೃಪೆ. ಕೃಪೆಯು ವ್ಯವಸ್ಥೆಯಿಂದ ಬೇರೆಯಾದದ್ದು. ವ್ಯವಸ್ಥೆಯೆಂದರೆ ನಿಯಮ, ಕಟ್ಟುನಿಟ್ಟು. ಕೃಪೆಯೆಂದರೆ ಆ ಕಟ್ಟುಪಾಡಿನ ಸಡಿಲಿಕೆ. ಮನುಷ್ಯನು ಏನೇನನ್ನೋ ಬಿಡುತ್ತಾನೆ, ಏನೇನನ್ನೋ ಮಾಡುತ್ತಾನೆ. ಜಗನ್ನಿಯಮದ ಮೇರೆಗೆ ನೋಡಿದರೆ ಅವನಿಗೆ ಆ ಬೇಡಿಕೆಗಳು ತಕ್ಕವಲ್ಲ, ಆ ಬೇಡಿಕೆಗಳು ಸಾಧುವಲ್ಲ, ಸಲ್ಲತಕ್ಕದ್ದಲ್ಲ. ನಿಯಮದಂತೆ ಫಲ ನಿರ್ಣಯವಾಗುವುದಾದರೆ ಅವನ ಇಷ್ಟಾರ್ಥಗಳು ಸಲ್ಲಲಾರವು. ಅವನ ಚರ್ಯಗಳು ದಂಡನೆ ಪಡೆಯಬೇಕಾದವು. ಆದರೆ ಭಗವಂತನು ಕರುಣಾಳು. ಆತನು ಔದಾರ್ಯ ತೋರುವುದಾದರೆ ಬೇಡಿದ್ದನ್ನು ಕೊಡಲಾದೀತು. ಕ್ಷಮೆಯಿಂದ ತಪ್ಪುಗಳನ್ನು ಅಳಿಸಲಾದೀತು. ಹೀಗೆ ವ್ಯವಸ್ಥೆಯಿಂದ ಬೇರೆಯಾಗಿರುವ ಕಾರುಣ್ಯ ವಾತ್ಸಲ್ಯಗಳು ಭಕ್ತನ ಪಾಲಿಗೆ ದೊರೆಯುತ್ತವೆ. ಇದೇ ದೈವ.